ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲೂ ಸಿಗದ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ. ಎಲ್ಲೂ ಸಿಗದ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ. ಆರ್ಸಿಬಿ ಅಭಿಮಾನಿಗಳ ಸಾವಿನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಸಿಎಂ ಸಿದ್ದರಾಮಯ್ಯನವರನ್ನ ನಡುಗಿಸಿದ್ದಂತಹ ಸ್ಟೋರಿ ಇದೀಗ ನಿಮ್ಮ ಮುಂದೆ. ಆರ್ಸಿಬಿ ಅಭಿಮಾನಿಗಳ ಸಾವಿನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ, ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲೂ ಸಿಗದ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ. ಆರ್ಸಿಬಿ ಅಭಿಮಾನಿಗಳ ಸಾವಿನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ಸುದ್ದಿ, ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲೂ ಸಿಗದ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಎಲ್ಲೂ ಸಿಗದಂತಹ ಸುದ್ದಿ ಇದೀಗ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ. ಆರ್ಸಿಬಿ ಅಭಿಮಾನಿಗಳ ಸಾವಿನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಸಿಎಂ ಸಿದ್ದರಾಮಯ್ಯನವರನ್ನ ನಡುಗಿಸಿದ್ದಂತಹ ಸ್ಟೋರಿ ಇದು. 11 ಮಂದಿ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದ್ರ ಸಿಎಂ. 11 ಮಂದಿ ಸಾವಿನ ಸುದ್ದಿಯನ್ನ ಕೇಳಿ ತೀವ್ರ ನೋವಿಗೊಳಗಾಗಿದ್ರ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡೋಕೆ ಹೊರಟಿದ್ರ. ತೀವ್ರ ನೋವಿನಿಂದಾಗಿ ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದ್ರ. ಸಾವಿನ ಸುದ್ದಿ ಕಿವಿಗೆ ಬಿದ್ದಿದ್ರೆ ರದ್ದು ಮಾಡಲು ಹೊರಟಿದ್ರಂತೆ. ಸಾವಿನ ಸುದ್ದಿ ಸಿಎಂ ಕಿವಿಗೆ ಬಿದ್ದಿದ್ದೆ ತುಂಬಾ ವಿಳಂಬವಾಗಿ. 11 ಮಂದಿ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದ್ರ ಸಿಎಂ. ಕಿವಿಗೆ ಸುದ್ದಿ ಬೀಳ್ತಲೇ ತೀವ್ರ ನೋವಿಗೊಳಗಾಗಿದ್ರ. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಕಿವಿಗೆ ಸುದ್ದಿ ಬೀಳುತ್ತಲೇ ತೀವ್ರ ನೋವಿಗೊಳಗಾಗಿದ್ರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡೋಕೆ ಹೊರಟಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಾವಿನ ಸುದ್ದಿ ಕಿವಿಗೆ ಬಿದ್ದಿದ್ದರೆ ರದ್ದು ಮಾಡೋದಕ್ಕೆ ಹೊರಟಿದ್ರಂತೆ. ಕಿವಿಗೆ ಬಿದ್ದಿದ್ರೆ ರದ್ದು ಮಾಡ್ತಾ ಇದ್ದೆ ಅಂತ ಹೇಳಿ ಸಾವಿನ ಸುದ್ದಿ ಸಿಎಂ ಕಿವಿಗೆ ಬಿದ್ದಿದ್ದೆ ತುಂಬಾ ವಿಳಂಬವಾಗಿ. 11 ಮಂದಿ ಸಾವಿನ ಸುದ್ದಿ ಕೇಳಿ ಸಿಎಂ ಶಾಕ್ ಆಗಿದ್ರು ಅನ್ನುವಂತಹ ಮಾಹಿತಿ. ಕಿವಿಗೆ ಸುದ್ದಿ ಬೀಳ್ತಲೇ ತೀವ್ರ ನೋವಿಗೊಳಗಾಗಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆರ್ಸಿಬಿ ವಿಜಯೋತ್ಸವದ ದಿನದಂದು 4ನೇ ತಾರೀಕು ಜೂನ್ 4ನೇ ತಾರೀಕಿನಂದು ವಿಜಯೋತ್ಸವ ಹಮ್ಮಿಕೊಂಡಿತ್ತು. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸನ್ಮಾನವನ್ನ ಆಯೋಜಿಸಲಾಗಿತ್ತು. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಅವರಿಗೆ ಸ್ವಾಗತವನ್ನ ಕೋರೋ ಪ್ರೋಗ್ರಾಂ ಇತ್ತು. ಆ ಸಂದರ್ಭದಲ್ಲಿ 11 ಜನ ಮೃತಪಟ್ಟರು ಆರ್ಸಿಬಿ ಅಭಿಮಾನಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಕಮಿಷನರ್ ದಯಾನಂದ್ ಅವರನ್ನ ಲೇಟ್ ಆಗಿ ತಿಳಿಸಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ರಂತೆ. ಮೊದಲೇ ತಿಳಿಸಿದ್ರೆ ಸಸ್ಪೆಂಡ್ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಆ ದಿನ ಆಗಿದ್ದೇನು? ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದದ್ದು ಸಂಜೆ 4 ಗಂಟೆಗೆ. ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಲಭ್ಯ ಆಯಿತು. ಸಂಜೆ 4:15ಕ್ಕೆ ಕಾರ್ಯಕ್ರಮ ಶುರು ಆಯಿತು. ಮಳೆ ಬರುತ್ತೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೆ. ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದದ್ದು ಸಂಜೆ 4ಕ್ಕೆ. ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದದ್ದು ಸಂಜೆ 4ಕ್ಕೆ. ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಸಂಜೆ 4:15ಕ್ಕೆ ಕಾರ್ಯಕ್ರಮ ಶುರುವಾಯಿತು. ಮಳೆ ಬರುತ್ತೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೆ. ವಿಧಾನಸೌಧದ ಮುಂಭಾಗದ ಭವ್ಯ ಮೆಟ್ಟಿಲುಗಳ ಮೇಲೆ ಸನ್ಮಾನ ಇದ್ದಿದ್ದು ಸಂಜೆ 4ಕ್ಕೆ. ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಲಭ್ಯ ಆಗತ್ತೆ. ಸಂಜೆ 4:15ಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. ಮಳೆ ಬರುತ್ತೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಅದರ ಮಧ್ಯದಲ್ಲಿ ಬೇಕಾದಷ್ಟು ಅವಘಡಗಳು ಆಗೋಗಿರುತ್ತೆ. ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಪೊಲೀಸರಿಂದ ಕಾಲ್ ಬರುತ್ತೆ. ತಕ್ಷಣ ಮನೆಗೆ ತೆರಳುತ್ತಾರೆ. ಅಷ್ಟರಲ್ಲಿ ಗೃಹ ಸಚಿವರು ಕಾವೇರಿಗೆ ಬರ್ತಾರೆ. ಆಗ ಸಿದ್ದರಾಮಯ್ಯ, ಪರಮೇಶ್ವರ್
ಸಾವಿನ ಫುಲ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ. ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದದ್ದು ಸಂಜೆ 4ಕ್ಕೆ. ಅವತ್ತು ಆಗಿದ್ದೇನು ಅನ್ನೋ ವಿಚಾರ, ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಸಂಜೆ 4:15ಕ್ಕೆ ಕಾರ್ಯಕ್ರಮ ಶುರು ಆಗುತ್ತೆ. ಮಳೆ ಬರುತ್ತೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಆತುರಾತುರವಾಗಿ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಪೊಲೀಸರಿಂದ ಕಾಲ್ ಬರುತ್ತೆ. ತಕ್ಷಣ ಅವರು ಮನೆಗೆ ತೆರಳುತ್ತಾರೆ. ಅಷ್ಟರಲ್ಲಿ ಗೃಹ ಸಚಿವರು ಕಾವೇರಿಗೆ ಬರ್ತಾರೆ. ಕಾವೇರಿ ನಿವಾಸಕ್ಕೆ ತೆರಳುತ್ತಾರೆ. ಅಲ್ಲಿಗೆ ಗೃಹ ಸಚಿವರು ಬರ್ತಾರೆ. ಆಗ ಸಿದ್ದರಾಮಯ್ಯ ಪರಮೇಶ್ವರ್ ಸಾವಿನ ಫುಲ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ಪರಮೇಶ್ವರ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮದಲ್ಲಿ ಏನೇನಾಯಿತು, ನಂತರದಲ್ಲಿ ಅವಘಡಗಳು ಆಗಿದ್ದರ ವಿಚಾರವಾಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಅವರೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಹೇಳಿ ಬಸವರಾಜ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾಲ್ತುಳಿತ ಪ್ರಕರಣ ಆಯ್ತು, ಅಂದಿನ ದಿನ ಹಾಗಾದ್ರೆ ಆಗಿದ್ದಾದ್ರೂ ಏನು ಅಂತ? ವಿದ್ಯಾಭಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿ ಆಗಿರ್ತಕ್ಕಂತ ಕಾಲ್ತುಳಿತ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದಿಷ್ಟು ಸಂಚಲನ ಮತ್ತೆ ರಾಷ್ಟ್ರವ್ಯಾಪಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಅಧಿಕಾರಿಗಳ ತಲೆದಂಡ ಆಗಿದೆ. ಒಬ್ಬ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಕೂಡ ಗೋವಿಂದರಾಜ್ ಅವರು ಕೂಡ ಅದು ಕೂಡ ಹೋಗಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಒಂದಿಷ್ಟು ಕ್ರಮಗಳನ್ನು ಕೂಡ ರಾಜ್ಯ ಸರ್ಕಾರ ಕೈಗೊಂಡಿದೆ. ಆದ್ರೆ ಬೆಂಗಳೂರಿನ ಒಂದು ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರನ್ನು ಕೂಡ ಹುದ್ದೆಯಿಂದ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಕೂಡ ಗ್ರಾಸವಾಗಿದೆ. ವಿಪಕ್ಷಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದಯಾನಂದ್ ಅವರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಅವರ ಒಂದು ವೈಫಲ್ಯದಿಂದ ಅಧಿಕಾರಿಗಳ ಅಮಾನತು ಮಾಡಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಮುಂದಿಟ್ಟಿದ್ರು. ಆದ್ರೆ ಒಂದಿಷ್ಟು ರಾಜ್ ನ್ಯೂಸ್ಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂತ ದಯಾನಂದ್ ಅವರು ಎಲ್ಲೋ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾವಿನ ಒಂದು ಸುದ್ದಿಯನ್ನ ತಲುಪಿಸುವುದೇ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ವಿಳಂಬ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಆ ಒಂದು ಮಾಹಿತಿ ಏನಾದ್ರೂ ಒಂದು ಅವ್ರಿಗೆ ತಕ್ಷಣವೇ ಸಿಎಂ ಸಿದ್ದರಾಮಯ್ಯನವರಿಗೆ ತಲುಪಿಸಿದ್ರೆ ವಿಧಾನಸೌಧದಲ್ಲಿ ಏನು ಗ್ರ್ಯಾಂಡ್ ಸ್ಟೆಪ್ ಬಳಿ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ರು, ಆ ಕಾರ್ಯಕ್ರಮವನ್ನ ನಿಲ್ಲಿಸಬಹುದಾಗಿತ್ತು ಅನ್ನುವಂಥದ್ದು. ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಸಾವು ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಒಂದು ಸೆಲೆಬ್ರೇಷನ್ ಕೂಡ ಆಗಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ತರಾಟೆ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಲೇಟ್ ಆಗಿ ಒಂದು ಮಾಹಿತಿಯನ್ನ ಒಂದು ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ದಯಾನಂದ್ ಅವರನ್ನ ಅವರ ಹುದ್ದೆಯಿಂದ ಅಮಾನತ್ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಚಿವ ಸಂಪುಟದಲ್ಲಿ ಈ ವಿಚಾರ ಗೊತ್ತಾದಂತ ಸಂದರ್ಭ ದಯಾನಂದ್ ಅವರನ್ನು ಕೂಡ ಅವತ್ತು ಕರೆಸಿಕೊಂಡು ಚರ್ಚೆ ಕೂಡ ನಡೆಸಿದ್ದಾರೆ. ಮಾಹಿತಿಯನ್ನ ಯಾಕೆ ನೀವು ವಿಳಂಬ ಮಾಡಿದ್ರಿ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ದಯಾನಂದ್ ಅವರು ಹೇಳಿರ್ತಕ್ಕಂಥ ಮಾತು, ಅಲ್ಲಿ ನೆಟ್ವರ್ಕ್ ಕೂಡ ಇಶ್ಯೂ ಇತ್ತು, ಹಾಗಾಗಿ ನಿಮಗೆ ಸುದ್ದಿ ತಲುಪಿಸೋದು ವಿಳಂಬವಾಯಿತು ಅನ್ನುವಂಥದ್ದನ್ನ ಕಾರಣವನ್ನ ಹೇಳ್ತಾರೆ. ಹಾಗಾಗಿ ಇದು ಕರ್ತವ್ಯ ಲೋಪ ಅನ್ನುವಂತಹ ಆಧಾರದ ಅಡಿಯಲ್ಲಿ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂತ ದಯಾನಂದ್ ಅವರನ್ನ ಅಮಾನತನ್ನು ಕೂಡ ಮಾಡ್ಲಿಕ್ಕೆ ಸಚಿವ ಸಂಪುಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ರಾಜ್ ನ್ಯೂಸ್ಗೆ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯನ್ನ, ಅದರಲ್ಲೂ ಕೂಡ ಆಯುಕ್ತರನ್ನ ಒಂದು ಅಮಾನತ್ ಮಾಡ್ಬೇಕಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕಾರಣ ಕೂಡ ಇರ್ಬೇಕಾಗುತ್ತೆ. ಯಾಕಂತಂದ್ರೆ ಮುಂದೆ ನ್ಯಾಯಾಲಯಕ್ಕೆ ಹೋದ್ರು ಸಹಿತ ಸರ್ಕಾರ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದ್ ಕಡೆ ಇನ್ಸ್ಪೆಕ್ಟರ್ ಆಗಿರ್ಬೋದು, ಒಂದಿಷ್ಟು ಕಾನ್ಸ್ಟೇಬಲ್ ಆಗಿರ್ಬೋದು, ಕೆಲವೊಂದಿಷ್ಟು ಎಸಿಪಿಗಳಾಗಿರ್, ಕೆಲವೊಂದಿಷ್ಟು ಕೆಳ ಹಂತದ ಒಂದು ಅಧಿಕಾರಿಗಳನ್ನ ಕೂಡ ಕಿತ್ತಾಕುವಂತದ್ದು ಕೂಡ ನೋಡಿದ್ದೇವೆ. ಆದ್ರೆ ಇಲ್ಲಿ ಬೆಂಗಳೂರು ಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಯಾನಂದ್ ಅವರನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು ಅದಕ್ಕೆ ಬಲವಾದ ಒಂದು ಕಾರಣ ಇರಬೇಕು, ಕರ್ತವ್ಯ ಲೋಪ ಅಂತಕ್ಕಂಥದ್ದು ಆಧಾರದಡಿಯಲ್ಲೇ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನವನ್ನ ಕೈಗೊಂಡಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಸಾವು ಆದಾಗ್ಲೇ ಅವ್ರಿಗೆ ಸಂದೇಶವನ್ನ ರವಾನೆ ಮಾಡಿದ್ರೆ ಅಥವಾ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ
ಸಿಎಂ ತಪ್ಪಿಸಿದ್ರೆ ಮುಂದೆ ಒಂದಿಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದಿತ್ತು ಅಥವಾ ನಾವು ಒಂದು ಸೆಲೆಬ್ರೇಷನ್ ಮಾಡೋದಂತನೂ ಕೂಡ ನಿಲ್ಲಿಸಬಹುದಿತ್ತು ಅನ್ನುವಂಥದ್ದು ಇದು ಸಿಎಂ ಸಿದ್ದರಾಮಯ್ಯನವರ ಒಂದು ಕೆಂಗಣಿಗೆ ಕೂಡ ಗುರಿಯಾಗಿದೆ. ಇದರಿಂದ ಅವರ ಒಂದು ನೇತೃತ್ವದಲ್ಲಿ ಆಗಿರ್ತಕ್ಕಂತ ಒಂದಿಷ್ಟು ಈ ಒಂದು ಕಾರ್ಯಕ್ರಮಗಳು ಕೂಡ ಅದು ಅವರ ಒಂದು ರಾಜಕೀಯ ಜೀವನಕ್ಕೂ ಕೂಡ ಇದೊಂದು ಕಪ್ಪು ಚುಕ್ಕೆ ಅನ್ನುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಇದನ್ನ ತ್ವರಿತಗತಿಯಲ್ಲಿ ಇದನ್ನ ತಕ್ಷಣವೇ ಒಂದು ಅವರ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ಕಾರಣ ದಯಾನಂದ್ ಅವರ ಒಂದು ಹುದ್ದೆಯಿಂದ ಅಮಾನತ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಒಂದಿಷ್ಟು ಗೊತ್ತಾಗಿರ್ತಕ್ಕಂಥದ್ದು. ವಿದ್ಯಾ ಭಟ್. ಬಸವರಾಜ್, ಹಾಗೇನೆ ಈಗ ರಾಜ್ಯಾದ್ಯಂತ ಸರ್ಕಾರದ ಮೇಲೆ ಟೀಕೆಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಮುಖವನ್ನ ಉಳಿಸ್ಕೊಳ್ಳೋದಕ್ಕೆ ಜೊತೆಯಲ್ಲಿ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡ್ತು ಅಂತ ಅನ್ಸೋದಿಲ್ವಾ? ವಿದ್ಯಾ ಭಟ್, ಖಂಡಿತವಾಗ್ಲೂ ಕೂಡ ಒಂದ್ ಕಡೆ ರಾಜ್ಯ ಸರ್ಕಾರ ತರಾತುರಿಯಲ್ಲೇ ಈ ಕಾರ್ಯಕ್ರಮಗಳನ್ನ ರೂಪಿಸಿರ್ತಕ್ಕಂಥದ್ದು ಮತ್ತೆ ಪೊಲೀಸರ ಮೇಲೂ ಕೂಡ ಒತ್ತಡವನ್ನ ಹೇರಿದ್ರು. ಅವರು ಸಹಿತ ಒಂದಿಷ್ಟು ತ್ವರಿತಗತಿಯಲ್ಲಿ ಎರಡು ಕಡೆ ಕೂಡ ಒಂದು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಕಡೆ ಬಂದೋಬಸ್ತನ್ನ ಒಂದು ಕಲ್ಪಿಸಬೇಕು, ಸರಿಯಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಗೊಂದಲ ಕೂಡ ಸೃಷ್ಟಿ ಆಗಿತ್ತು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರವು ಕೂಡ ಎಲ್ಲೋ ಒಂದ್ ಕಡೆ ಅವರ ಒಂದು ಸರ್ಕಾರದ ಇಮೇಜ್ ಅನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕ ಕ್ರಮ ಕೈಗೊಂಡ್ರು. ಈಗ ಸರ್ಕಾರದ ವಿರುದ್ಧವಾಗಿ ಇದು ರಾಜಕಾರಣಿಗಳ ಅಥವಾ ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥವರ ಕಾರ್ಯಕ್ರಮ ಅದಾಗಿತ್ತು, ಅವರ ಕುಟುಂಬದವ್ರನ್ನೆಲ್ಲ ತಂದು ಪರಿಚಯ ಮಾಡಿಸುವಂತ ಕಾರ್ಯಕ್ರಮ ಆಗಿತ್ತು ಅನ್ನುವಂತ ಆರೋಪಗಳು ಏನ್ ಕೇಳಿ ಬಂದು ಇದಕ್ಕೆ ಈ ಸಾವುಗಳಿಗೆ 11 ಸಾವುಗಳಿಗೆ ಕೂಡ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಯಿತು. ವಿರೋಧ ಪಕ್ಷಗಳು ಕೂಡ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಗೃಹ ಸಚಿವರ ರಾಜೀನಾಮೆಯನ್ನು ಕೂಡ ಕೇಳಲಿಕ್ಕೆ ತೊಡಗಿದ್ರು. ಹಾಗಾಗಿ ಇದರಿಂದ ಒಂದು ಕಡೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಅಧಿಕಾರಿಗಳ ತಲೆದಂಡವನ್ನ ಮಾಡಿದ್ರ ಒಂದು ಸರ್ಕಾರ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಇಲ್ಲಿ ಸಾವಿನ ಸುದ್ದಿಯಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕೂಡ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಇದು ಕೂಡ ದೊಡ್ಡ ಮಟ್ಟಿಗೆ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ಲಿಕ್ಕೆ ಕೂಡ ಕಾರಣವಾದಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡ್ರೆ ಮಾತ್ರ ಒಂದಿಷ್ಟು ಜನಸಾಮಾನ್ಯರ ಒಂದು ಆಕ್ರೋಶದಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ರಾಜ್ಯ ಸರ್ಕಾರದ ನಿಲುವಿದ್ದಂತೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಒಂದು ಸಾವಾದಂತಹ ಸಂದರ್ಭದಲ್ಲಿ ಅದನ್ನ ಪೊಲೀಸರು ಸಹಿತ ಸರ್ಕಾರ, ಯಾಕಂತಂದ್ರೆ ವಿಧಾನಸಭಾ ಅದು ಸಾವಾಗಿರ್ತಕ್ಕಂಥ ವಿಧಾನಸಭಾ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಒಂದು ಅಲ್ಲಿ ಸಾವಾಗಿರ್ತಕ್ಕಂಥ ವೈದ್ಯಕೀಯ ಆಸ್ಪತ್ರೆಯಿಂದಲೂ ಕೂಡ ಮಾಹಿತಿ ಕೂಡ ರವಾನೆ ಆಗಿತ್ತು ಅನ್ನುವಂಥದ್ದು ಕೂಡ. ಆದ್ರೆ ಅದನ್ನ ಪೊಲೀಸರು ಸರ್ಕಾರದ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ, ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ವಿಳಂಬ ಮಾಡಿದ್ರು ಅನ್ನುವಂತ ಆರೋಪವನ್ನು ಕೂಡ ಇಟ್ಕೊಂಡೇ ಅವರನ್ನ ಅಧಿಕಾರಿಗಳು ತಲೆದಂಡ ಮಾಡಿದ್ದಾರೆ ಅನ್ನುವಂತ ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು, ಇವರ ಒಂದಿಷ್ಟು ಕ್ರಮ ಕೈಗೊಳ್ಳಬೇಕಾಗಿತ್ತು ಅಥವಾ ಇನ್ನೂ ಕೂಡ ಸಮಯಾವಕಾಶ ತೆಗೆದುಕೊಳ್ಬೇಕಾಗಿತ್ತು. ಪೊಲೀಸರಿಗೆ ಅವ್ರದೇ ಆಗಿರ್ತಕ್ಕಂತ ಒಂದು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ